ಇವತ್ತೇನು ನಿವೃತ್ತಿ ಹಾಕ್ತಾ ಇದ್ದಾರೆ ಸುಮಾರು 35-40 ವರ್ಷಗಳ ಕಾಲ. ಇವತ್ತು ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ. ಒಳ್ಳೆ ಕಂಡ ಕೊಟ್ಟಿದ್ದೀವಿ, ಪ್ಯಾಕೇಜ್ ಸಿಸ್ಟಮ್ ಕೊಟ್ಟಿದ್ದೀವಿ, ಬಸ್ಸುಗಳ ಅನುಕೂಲ ಇದೆ, ಆಟೋ ಇದೆ, ಹೇಗೋ ಹೋಗ್ಬಿಡ್ತೀವಿ. ಸ್ವಲ್ಪ ನೀವು 35 ವರ್ಷ ಹಿಂದೆ ಹೋದಾಗ ಎಷ್ಟೋ ಜನ ಇವರು ಬರಿಗಾಲದಲ್ಲಿ ನಡೆಕೊಂಡು ಹೋಗ್ತಾ ಇದ್ರು. ಸ್ವಂತ ಸೆಂಟರ್ಗಳಿರಲಿಲ್ಲ. ಆ ಸೆಂಟರ್ ಇದ್ರೂ ಕೂಡ ಅವೆಲ್ಲ ಚಿಕ್ಕ ಹುಡುಗತನ ಇದೆ. ಅಂತ ಕಷ್ಟಕಾಲದವರೆಲ್ಲ ಕೂಡ ಸೇರಿ ಇವತ್ತು ಅನೇಕ ಸಾವಿರಾರು ಸಣ್ಣ ಮಕ್ಕಳನ್ನ ಯಾವ ಮನೆಗಳಲ್ಲಿ ತಾಯಿದ್ರು ಆ ಮಕ್ಕಳನ್ನು ಪೋಷಣೆ ಮಾಡೋಕ್ಕಾಗೋದಿಲ್ವೋ, ಯಾವ ತಾಯಿಗಳು ಆ ಮಕ್ಕಳು ಗಲಾಟೆ ಮಾಡ್ತಕ್ಕಂಥದ್ದು, ಚೇಷ್ಟೆ ಮಾಡೋದು ಸಹಿಸ್ಕೊಡದೆ ತಗೊಳ್ಳಿ ಮುಗಿದ ಅಂಗಡಿ ಕೂಡ ತೆಗೆ ಅಂತ. ಹೀಗೆಂದ್ರೆ ಅಲ್ಲ ಪಾಪಿ ತಲೆ ಮೇಲೆ ನೀವು ನೋಡ್ಬೋದು. ಸಾಮಾನ್ಯವಾಗಿ ಮಕ್ಕಳು ಒಂದೆರಡು ಮಕ್ಕಳಿದ್ರೆ ಬರೋದಕ್ಕಾಗೋದಿಲ್ಲ. 2 ಮಕ್ಕಳಿದ್ರೆ ಇಬ್ರು ಕಿತ್ತಾಡ್ತಾ ಇರ್ತಾರೆ. ಹಂತದಲ್ಲಿ ಸುಮಾರು 10-20 ಮಕ್ಕಳನ್ನ ಒಟ್ಟಿಗೆ ಸೇರಿಸಿಕೊಂಡು ಅವರನ್ನ ಪಾಲನೆ ಮಾಡಿ ಸಂಭಾಳಿಸ್ತಕ್ಕಂಥದ್ದು ಖಂಡಿತ ಕೂಡ ಒಂದು ಕಷ್ಟಕರವಾದ ಕೆಲಸ ಅಂತ ನಾನು ಅದನ್ನು ಭಾವಿಸ್ತೇನೆ. ಆ ಕೆಲಸವನ್ನ ಬಹುಶಃ ನಾವು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಚೇರಿಯಲ್ಲಿ ಕೆಲಸ ಮಾಡೋಣ ಈಜಿ, ಆದರೆ ಮಳೆ, ಚಳಿ, ಗಾಳಿಯಲ್ಲಿ ಬರ್ತಕ್ಕಂಥ ಅಲ್ಪ ಸಂಬಳ, ಆ ಸಂಬಳ ಊಟಕ್ಕೂ ಇಲ್ಲ, ಬಟ್ಟೆಗೂ ಇಲ್ಲ, ಖರ್ಚಿಗೂ ಇಲ್ಲ. ಈ ಅಲ್ಪ ಸಂಬಳದಲ್ಲಿ ನಮ್ಮ ಸೇವಾ ಮನೋಭಾವದ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತೇನು 30 ಕೆಲಸ ಮಾಡಿದರೆ ಈ ಎಲ್ಲ ತಾಯಿಯರಿಗೆ ನಾನು ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಸೇವೆ ಕೂಡ ಸ್ಮರಣೀಯ. ಇವತ್ತು ನಿಮಗೂ ಕೂಡ ನಿವೃತ್ತರಾಗಿದ್ದು ಕೂಡ ಒಂದು ಕಡೆ ಮೋಸ ಹಿಡಿತಾ ಇರುತ್ತೆ. ಯಾರ ಮಕ್ಕಳು ನೋಡಿದಾಗ ಆ ಮಕ್ಕಳನ್ನ ಪಾಲನೆ ಮಾಡೋಣ, ಆ ಮಕ್ಕಳ ವಿಚಾರಗಳ ಅಂತೂ ಗಮನ ಹೋಗ್ತದೆ. ಕೆಲವರಿಗೆ ಮೊಮ್ಮಕ್ಕಳಿಗೆ ಬಂದು ಬೇರೆ ಕಡೆ ಇರುತ್ತೆ. ಆದರೂ ಕೂಡ ಮೊಮ್ಮಕ್ಕಳು 2-3 ಇರುತ್ತೆ. ಹತ್ತಿಪ್ಪತ್ತು ಮಕ್ಕಳು ಬೇಕು ಅಂದರೆ ನಾವು ಅಂಗನವಾಡಿಗೆ ಹೋಗ್ಬೇಕು. ಇವತ್ತು ಅಂಗನವಾಡಿ ಸೆಂಟರ್ನಲ್ಲಿ ನಾವು ಹೊಸ ಅಪಾಯಿಂಟ್ ಕೊಡ್ತಾ ಇದ್ವಿ. ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೂಡ ನಮ್ಮ ವೇತನವನ್ನು 13ರಿಂದ 18 ಅದು ಈಗಲೂ ಕೂಡ ಈಗ ಹೋರಾಟ ಮಾಡಿ ಬಿಡಲಿ, ಹೋರಾಟ ಮಾಡ್ತಾ ಇದ್ದೀವಿ. ಆದರೂ ಕೂಡ ನಿಮ್ಮ ಮನವಿಗೆ ಹೋಗಿ, ನಿಮ್ಮ ಮನವಿಗೆ ಸ್ಪಂದಿಸಿ ನಮಗೆ ಈ ಗೌರವವನ್ನು ಹೆಚ್ಚಿಕೊಡ್ತಾ ಬರ್ತಾ ಇದ್ದೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಒಳ್ಳೊಳ್ಳೆ ಅಂಗನವಾಡಿ ಕಟ್ಟಡ ಕೊಡ್ತಾ ಇದ್ದೀವಿ. ಶೌಚಾಲಯ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಇಷ್ಟು ಒಟ್ಟಿಗೆ ನಿಮಗೆಲ್ಲ ಕೂಡ ಮಕ್ಕಳಿಗೆ ಹೊತ್ತು ನೀವು ಆ ಪ್ಯಾಕನ್ನು ನಾವೇ ಮಾಡಿ ಸರಬರಾಜು ಮಾಡ್ತೇವೆ. ಇದು ಬಹುಶಃ ನಿಮಗೆಲ್ಲೋ ಒಂದು ಕಡೆ ಅನುಕೂಲ ಆಯಿತು. ನಿಮ್ಮ ಮೇಲೆ ಹಿಂದೆ ಏನು ಅಪ್ರಚಾರ ಮಾಡ್ತಾ ಇದ್ರು, ಅಂಗನವಾಡಿ ಮೇಡಮ್ ಕರೀತಾರೆ, ಅವ್ರು ಕೆಲಸ ಮಾಡ್ತಾರೆ, ಎಲ್ಲ ಮನೆ ತಗೊಂಡು ಹೋಗ್ತಾರೆ ಅನ್ನೋ ಆಪಾದನೆ ಕೂಡ ಇವತ್ತು ಕಡಿಮೆ. ಹೌದಲ್ಲ? ಹಿಂದೆ ನೀವೆಷ್ಟೇ ನಿಯಂತ್ರಣ ಮಾಡಿದ್ರು ಕೂಡ ಒಂದು ಕೇಳಿ ತಗೊಂಡು ಹೋಗ್ಬಿಟ್ರೆ ಒಂದು ಕೂಟಕ್ಕೂ ಇಷ್ಟ ಅಂಗನವಾಡಿ ಮೇಡಮ್ ಸುವಿಷ್ಣೆ ಶ್ರೇಷ್ಠ ಅಲ್ಲೇನಮ್ಮ. ಅದು ನಮ್ಮ ಪತ್ರಕರ್ತರು ಅಂಗನವಾಡಿ ಮೇಡಮ್ ಒಂದು ಕಡೆ ಕಟ್ಟಂತಂದ್ರೆ ಇವ್ರು ಆಗುತ್ತೆ ಹೋಗಿ ಇನ್ನು ಸೇರ್ಕೊಳ್ಳೋದಕ್ಕೆ ಹೋಗಲಿ. ಆದರೆ ಇವತ್ತು ನಿಮಗೆ ಆ ಸಮಸ್ಯೆ ಯಾಕಂದ್ರೆ ಬಯೋಮೆಟ್ರಿಕ್ಗೆ ಪಾಕೆಟ್ ಕೊಡ್ತೀವಿ, ನೀವೆಲ್ಲೂ ಗದೆಗೆ ಸಣ್ಣ ಪಡ ಇರ್ತವೆ, ಅದನ್ನು ನಾವೇನು ಮಾಡಲಿಕ್ಕೆ. ಅದು ನೋಡಿ ಗರ್ಭಿಣಿನ ಪೋಷಣೆ ಮಾಡ್ತೀವಿ, ಸಣ್ಣ ಮಕ್ಕಳನ್ನ ಪೋಷಣೆ ಮಾಡ್ತೀವಿ, ನಮ್ಮ ಬಹಳ ಜನ ಪೋಷಣೆ ಮಾಡ್ತೀವಿ. ಈ ಥರ ಅನುಕೂಲ
ಬಹುಶಃ ಯಾವ ಯೋಜನೆಯೂ ಇಲ್ಲ. ಆದರೆ ಈ ರೀತಿಯಾಗಿ ನಿಸ್ವಾರ್ಥ ಸೇವೆ ಮಾಡತಕ್ಕಂಥ ಉದ್ಯೋಗ ಅದು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ತಾಯಿಗಳಿಗೆ ಮಾತ್ರ. ಈ ನಿಟ್ಟಿನಲ್ಲಿ ಇವತ್ತೆಲ್ಲ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಜೀವನದಲ್ಲೂ ಕೂಡ ಅನೇಕ ಸಾವಿರಾರು ಮಕ್ಕಳನ್ನು ತಾವು ಪೋಷಣೆ ಕಳಿಸ್ಕೊಂಡಿದ್ದೀವಿ. ಬಹುಶಃ ಮಕ್ಕಳ ಬುದ್ಧಿ ಇದ್ರೆ ದೊಡ್ಡವರಾಗ ನೋಡಿ ನಮ್ಮ ಮೇಡಮ್ ಅನ್ನು ಗುರುತಿಸ್ತಾರೆ. ಆ ಮಕ್ಕಳು ಎಂತ ತಂದೆ ತಾಯಿಯನ್ನು ಯಾವ ರೀತಿ ಗುರುತಿಸ್ತಾರೋ ಅದೇ ರೀತಿ ನಿಮ್ಮನ್ನು ಕೂಡ ಗುರುತಿಸ್ತಾರೆ. ಯಾಕಂದ್ರೆ ನಿಮ್ಮ ಪ್ರೀತಿ ವಾತ್ಸಲ್ಯ ತುಂಬಿ ಆ ಮಕ್ಕಳಿಗೆ ಗುಣಪಡಿಸುತ್ತೀರಲ್ಲ, ಆ ಪುರುಷ ಫಲ ಇವತ್ತು ಬಗ್ಗೆ ಮಕ್ಕಳು ಕೂಡ ಒಳ್ಳೆಯದಾಗ್ತದೆ. ಬಂಧುಗಳಲ್ಲಿ ನಮ್ಮ ಸರ್ಕಾರಗಳು ನೋಡಿ ಗ್ರಾಮಗಳಲ್ಲಿ ಇವತ್ತು ಗೃಹಲಕ್ಷ್ಮಿ ಕೊಟ್ವಿ. ಅದಾದ ನಂತರ ಇವತ್ತು ಪ್ರತಿ ಮನೆಯಲ್ಲಿ ಕೂಡ ವಿದ್ಯುತ್ತನ್ನು ಫ್ರೀ ಕೊಡ್ತಾ ಇದ್ದೀವಿ. ಅಷ್ಟೆಲ್ಲ ಯಾಕೆ ನೀವೆಲ್ಲ ಹೊರಡೋದಕ್ಕೆ ಬಸ್ ಫ್ರೀ, ನಿಮಗೂ ಫ್ರೀ, ನಿಮ್ಮ ತಂಗಿಗೂ ಫ್ರೀ, ನಿಮ್ಮ ಅಮ್ಮಗೂ ಫ್ರೀ, ನಿಮ್ಮ ಮಕ್ಕಳಿಗೂ ಫ್ರೀ ಅಲ್ವೇನಮ್ಮ? ಯಾವತ್ತಾದ್ರೂ ಯಾರ ಬುದ್ಧಿ ಕೊಟ್ಟಿದ್ರ? ಬದುಕಬೇಕಾದ್ರೆ ಪಾಸ್ಟರ್ ಇದು ಟಿವಿ ನೋಡ್ಕೊಂಡು ಇರುವುದು ಇವತ್ತಿಲ್ಲ. ಆಧಾರ್ ಕಾರ್ಡ್ ಇತ್ತು ಅಷ್ಟು ಸರ್ವಸ್ವಿಗೂ ಹೋಗು, ಮಂಗಳೂರಿಗೂ ಹೋಗು, ಉಡುಪಿಗೂ ಹೋಗು, ಧರ್ಮಸ್ಥಳಕ್ಕೂ ಹೋಗು, ಕೈ ಮುಗಿ ಬೇಡು ಬಾ. ಬಡವರು ಕೂಡ ಕರೆಂಟ್ ಕಟ್ಟೋ ಅಗತ್ಯ ಇಲ್ಲ. ಇವತ್ತು ಕರೆಂಟ್ ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಇವತ್ತವರಿಗೆ ತಿಂಗಳಿಗೆ 2,000 ಕೊಡ್ತಾ ಇದ್ದೀವಿ. ಇದರೊಟ್ಟಿಗೆ ಪೆನ್ಷನ್, OAP, ವಿಡೋ ಪೆನ್ಷನ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪೆನ್ಷನ್ ಇಷ್ಟೊಂದು ಕೊಟ್ಟು ಇವತ್ತು ನಾವು ಕುಟುಂಬಗಳನ್ನು ಪೋಷಣೆ ಮಾಡ್ತಾ ಇದ್ದೀವಿ. ಇದರಿಂದ ಜನಸಾಮಾನ್ಯ ಒಳ್ಳೆದಾಗಿದೆ ಇಲ್ಲಮ್ಮ? ಅದಕ್ಕೆ ಕೆಲವರು ಹೇಳ್ತಾರೆ, ಸುಮ್ಮನೆ ಕೊಟ್ಟೇನ ಎಂತಲ್ಲೂ ಕೊಟ್ಟೇನ ಇನ್ನು ಹಾಗೆ ಕೊಟ್ಟಿರಲ್ಲ. ಅದು ಕೇಳೋದು ಅವ್ರಿಗಂದ್ರೆ ಈ ಹೊಲ್ಲದ ಗಂಡ ಮೊಸರು ಕಲುಕಿದ್ದಂತೆ ಮೊದಲೇ ಬಂತು, ಅವ್ರು ಚೀಟಿ ಕಟ್ಟಲಿಲ್ಲ, ಏನ್ ಮಾಡಬೇಕು ಅಂತ ಏನೋ ಇವ್ರು ಕೊಟ್ಟಿದ್ದೆ ಕೊಡೋದು ಕಲುಕಿಲ್ಲ. ಸಾಲ ಕೊಟ್ಟು ಕೊಡಲ್ಲ, ಕೊಟ್ಟಾರ ತಗೊಳ್ಳೋದು ಒಂದು ವಾರ ಕೊಡೋ ಗದಿ 500 ವಾರ ಕೊಟ್ಟಿರೋದು, ವಾರ ಎಲ್ಲ ತಿಂಗಳಿಲ್ಲ. EMD 2 ತಿಂಗಳು ಹಾಗಲ್ಲ. ಸರ್ಕಾರ ಅಂದಮೇಲೆ ಈ ಹೊಸ ಯೋಜನೆ ಹಣ ಕೊಡಬೇಕಲ್ಲ, ಅದು ಇಟ್ಟಿಯವರು ಮೈಕ್ ಇಟ್ಟರೆ ಆ ನೋಡಿದಷ್ಟು ಮೈಕು 2 ತಿಂಗಳಿಂದ ಬಂದಿಲ್ಲ, 3 ತಿಂಗಳು ಬಂದಿಲ್ಲ, ನಾವೇ ತಿನ್ಬೇಕು. ಅದನ್ನ ಟಿವಿಯವರು ಈ ಬಿಜೆಪಿ ಟಿವಿಲ್ಲ ಅವ್ರದಾಗ್ತಾರೆ. 98 ಜನ ತಗೊಂಡಿರ್ತಾರಲ್ಲಮ್ಮ, ತಗೊಂಡ್ರು ಯಾರು